ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಬೆಳಗಿನ ಜಾವ ಹೇಗಿದೆ? ಸಂತೋಷವಾಗಿ ಇದೆಯಾ? ಅಥವಾ ಇಂದು ಎದ್ದೇಳುವಾಗಲೇ ಚಿಂತೆ, ಕಷ್ಟ, ಭಾರ, ಇಕ್ಕಟ್ಟುಗಳು ಆ ರೀತಿ ಇದ್ದೀರಾ? ಏನು ಭಯಪಡಬೇಡಿ. ಲೋಕದಲ್ಲಿರುವಾಗ ಸಮಸ್ಯೆಗಳು ಬರುತ್ತವೆ, ಹೋಗುತ್ತವೆ. ಇಕ್ಕಟ್ಟುಗಳು, ಹೋರಾಟಗಳು ಇದ್ದೇ ಇರುತ್ತವೆ. ದೇವರು ಹೇಳಿದರಲ್ಲ, ಲೋಕದಲ್ಲಿ ನಿಮಗೆ ಸಂಕಟಗಳು ಉಂಟು, ಆದರೂ ಧೈರ್ಯಗೊಳ್ಳಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಅಂದರೆ ನಾನು ನಿಮಗೆ ಜಯ ಕೊಟ್ಟು ನಡೆಸುತ್ತೇನೆಂದು ಅರ್ಥ. ಆದ್ದರಿಂದ ಭಯಪಡಬೇಡಿ, ಸೋತು ಹೋಗಬೇಡಿ. ಸರಿನಾ? ಸರಿ, ಕಟ್ಟಡ ತುಂಬ ಚೆನ್ನಾಗಿದೆ, ಎಲ್ಲ ನೋಡಿದಂತೆ ಇದೆ ಎಂಬುದಾಗಿ ಹೇಳುತ್ತೀರಾ? ಇಂಗ್ಲೆಂಡ್ನ ಪಾರ್ಲಿಮೆಂಟ್ ಕಟ್ಟಡ ಲಂಡನ್ ನಗರದಲ್ಲಿ ಇದೆ. ನೋಡುವುದಕ್ಕೆ ಬಹಳ ಸುಂದರವಾಗಿ, ಬಹಳ ರಮ್ಯವಾಗಿ ಇದೆ ಅಲ್ಲವಾ? ಅದರ ನಿರ್ಮಾಣವೇ ಬಹಳ ಸುಂದರವಾಗಿದೆ, ಬಹಳ ಸುಂದರವಾಗಿದೆ. ಇದನ್ನು ನೋಡುವುದಕ್ಕೆ ಪ್ರತಿನಿತ್ಯ ಲಕ್ಷಗಟ್ಟಲೆ ಜನರು ಬರುತ್ತಾರೆ. ಬಹಳ ರಮ್ಯವಾಗಿರುವಂಥ ಒಂದು ಸ್ಥಳ ಇದು. ಈ ದೇಶದ ನಿಯಮ ಕಾಯ್ದೆಗಳನ್ನು ಜಾರಿಗೆ ತರುವಂಥ ಒಂದು ಸ್ಥಳ ಇದು. ಈ ಒಂದು ಸ್ಥಳದಲ್ಲೇ ಈ ದೇಶದ ನಾಯಕರೆಲ್ಲ ಕೂಡಿ ಬಂದು ಚರ್ಚೆ ಮಾಡಿ ತೀರ್ಮಾನ ಮಾಡುವರು. ಎಲ್ಲ ದೇಶದಲ್ಲೂ ಪಾರ್ಲಿಮೆಂಟ್ ಇದೆ ಅಲ್ಲವಾ? ಆ ರೀತಿ ಒಂದು ಮುಖ್ಯವಾದಂಥ ಸ್ಥಳ ಇದು. ಈ ಸಮಯದಲ್ಲಿ ದೇವರು ನಿಮಗೊಂದು ವಾಕ್ಯವನ್ನು ಹೇಳುತ್ತಾರೆ. ಏನು ಗೊತ್ತಾ? 1 ಯೋಹಾನ 5ನೇ ಅಧ್ಯಾಯ 4ನೇ ವಾಕ್ಯ. ಲೋಕವನ್ನು ಜಯಿಸಿದಂಥದ್ದು ನಮ್ಮ ನಂಬಿಕೆಯೇ. ನಾನು ಹೇಳಿದನಲ್ಲ, ಲೋಕದಲ್ಲಿ ಸಂಕಟಗಳು, ಉಪದ್ರವಗಳು, ಹೋರಾಟಗಳು ಉಂಟು. ಹೌದು, ಹಾಗೇ ಇದೆ. ಕುಟುಂಬದಲ್ಲಿ ಸಮಸ್ಯೆ, ಕೆಲಸದಲ್ಲಿ ಸಮಸ್ಯೆ, ಬಿಸ್ನೆಸ್ಗೆ ಹೋದರೆ ಅಲ್ಲಿ ಇಕ್ಕಟ್ಟು, ಎಲ್ಲ ಕಡೆಯೂ ಸಮಸ್ಯೆಯೇ. ಸೇವೆ ಅಂದರೆ ಅದಕ್ಕಿಂತ ಹೆಚ್ಚಾಗಿ ಸಮಸ್ಯೆಗಳು. ಅದು ಹಾಗೆಯೇ. ಆದರೆ ನೀವು ಜಯಿಸಬೇಕು, ನೀವು ಜಯ ಹೊಂದುವಿರಿ. ಹೇಗೆ ಜಯಿಸಬಹುದು? ಯೇಸು ಏನು ಹೇಳಿದನೋ, ಲೋಕದಲ್ಲಿ ನಿಮಗೆ ಸಂಕಟಗಳು ಉಂಟು, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಆತನ ಯಾಕೆ ಜಯಿಸಬೇಕು? ಆತನು ಸರ್ವಶಕ್ತನಾದ ದೇವರು, ಭೂಮಿ ಆಕಾಶಗಳನ್ನುಂಟು ಮಾಡಿದವನು. ಆತನು ಯಾಕೆ ಜಯಿಸಬೇಕು? ಯಾಕೆಂದರೆ ನಮಗಾಗಿ. ನಾವು ಜಯಿಸಬೇಕೆಂದು ಆತನು ಜಯ ಹೊಂದಿ ನಮಗೆ ಜಯವನ್ನುಂಟು ಮಾಡುವಂತ ದೇವರಾಗಿ ಇದ್ದಾರೆ. ನೀವು ಜಯಿಸುವಿರಿ. ಜಯಿಸಬೇಕಂದ್ರೆ ಏನ್ ಮಾಡಬೇಕು? ನಂಬಿಕೆ. ನಂಬಿಕೆಯಿಂದಲೇ ಲೋಕವನ್ನು ಜಯಿಸಬಹುದು, ಸೈತಾನನನ್ನು ಜಯಿಸಬಹುದು. ಯಾವ ನಂಬಿಕೆ? ಲೋಕದಲ್ಲಿ ಇರುವವನಿಗಿಂತ ನನ್ನೊಂದಿಗೆ ಇರುವಾತನು ಹೆಚ್ಚಿನವನು, ಸೈತಾನನಿಗಿಂತ ನನ್ನೊಂದಿಗೆ ಇರುವಾತನು ಹೆಚ್ಚಿನವನು. ಲೋಕದಲ್ಲಿ ಎಷ್ಟೇ ಹೋರಾಟಗಳು, ಸಮಸ್ಯೆಗಳು ಆವರಿಸಿಕೊಂಡರೂ ಇದೆಲ್ಲವನ್ನು ಜಯಿಸಿದಂತ ಯೇಸು ನನ್ನೊಂದಿಗೆ ಇದ್ದಾನೆ. ಅದುವೇ ನಂಬಿಕೆ. ಇಬ್ರಿಯರಿಗೆ 11:6ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವಂತವರು, ಆತನ ಬಳಿಗೆ ಸೇರುವಂತವರು ದೇವರಿದ್ದಾರೆ ಎಂಬುದನ್ನು ನಂಬಬೇಕು. ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದನ್ನು ನಂಬಬೇಕು. ಹಾಗಾದ್ರೆ ನೀವೇನನ್ನು ನಂಬಬೇಕು? ಯೇಸು ಕ್ರಿಸ್ತನು ನನ್ನೊಂದಿಗೆ ಇದ್ದಾನೆ, ನಮ್ಮ ಮನೆಯಲ್ಲಿ ಇದ್ದಾನೆ, ಎಲ್ಲಿ ಹೋದ್ರೂ ಆತನು ನನ್ನ ಸಂಗಡಲೇ ಇದ್ದಾನೆ, ಆತನು ನನಗೆ ಇದ್ದಾನೆಂಬುದನ್ನು ನೀವು ನಂಬಬೇಕು. ಎರಡನೆಯದಾಗಿ, ನಾನು ಆತನ ನೋಡಿ ಪ್ರಾರ್ಥನೆ ಮಾಡುವಾಗ ಆತನು ಉತ್ತರ ಕೊಡುವನು, ಅದ್ಭುತ ಮಾಡುವನು, ನನಗಾಗಿ ಕಾರ್ಯ ಮಾಡುವನು ಎಂಬುದನ್ನು ನೀವು ನಂಬಬೇಕು. ಇದನ್ನು ನೀವು ನಂಬುವುದಾದರೆ ನೀವು ಲೋಕವನ್ನು ಜಯಿಸಬಹುದು. ನಂಬಿಕೆಯಿಂದಲೇ ಜಯಿಸುವುದಕ್ಕೆ ಸಾಧ್ಯ. ಒಂದು ಕಾಲದಲ್ಲಿ ಈ ಇಂಗ್ಲೆಂಡ್ ದೇಶದಲ್ಲಿ ವಿಕ್ಟೋರಿಯಾ ಮಹಾರಾಣಿ ಅವರು ಆಳ್ವಿಕೆ ಮಾಡುವಾಗ ಅನೇಕ ದೇಶಗಳನ್ನು ಇವರು ಆಳ್ವಿಕೆ ಮಾಡುತ್ತಾ ಇದ್ದರು. ನೋಡಿರಿ, ಇಂಡಿಯಾ, ಶ್ರೀಲಂಕಾ, ಪಾಕಿಸ್ತಾನ್, ನೇಪಾಳ, ಈ ರೀತಿ ಅನೇಕ ದೇಶಗಳನ್ನು ಇವರು ಆಳ್ವಿಕೆಯ ಅಡಿಯಲ್ಲಿ ಇಟ್ಟುಕೊಂಡಿದ್ದರು. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಈ ರೀತಿ ಲೋಕದ ಅನೇಕ ಭಾಗಗಳನ್ನು ಇವರು ಆಳ್ವಿಕೆ ಮಾಡುತ್ತಾ ಇದ್ದರು. ಒಂದು ಚಿಕ್ಕ ದೇಶವೇ, ಆದರೆ ಇವರು ಲೋಕದ ಹೆಚ್ಚಿನ ಭಾಗವನ್ನು ಆಳ್ವಿಕೆ ಮಾಡುತ್ತಾ ಇದ್ದಾರಲ್ಲ, ಅದು ಹೇಗೆ ಎಂಬುದಾಗಿ ಒಮ್ಮೆ ವಿಕ್ಟೋರಿಯಾ ಮಹಾರಾಣಿಯವರ ಬಳಿಯಲ್ಲಿ ಕೇಳಿದರು. ಹೇಗೆ ನೀವು ಇಷ್ಟೊಂದು ಚಿಕ್ಕ ದೇಶ ಇಲ್ಲಿ ಕುಳಿತುಕೊಂಡು ಲೋಕದ ಅನೇಕ ದೇಶಗಳನ್ನು ನೀವು ಜಯಿಸುತ್ತೀರಿ, ಅದನ್ನು ಆಳ್ವಿಕೆ ಮಾಡುತ್ತಾ ಇದ್ದೀರಿ ಎಂಬುದಾಗಿ ಕೇಳುವಾಗ ಅವರು ಸತ್ಯವೇದವನ್ನು ತೆಗೆದು ತೋರಿಸಿ ಇದುವೇ ರಹಸ್ಯ ಎಂದು ಹೇಳಿದರು. ಅವರು ದೇವರ ವಾಕ್ಯಗಳನ್ನು ನಂಬಿದರು, ಈ ಸತ್ಯವೇದದ ದೇವರನ್ನು ನಂಬಿದರು, ಆತನು ನಮಗೆ ಜಯ ಕೊಡುವವನು ಎಂಬುದನ್ನು ನಂಬಿದರು. ಅಂತಹ ಒಂದು ನಂಬಿಕೆಯಿಂದಲೇ ಅವರು ಜಯಿಸಿದರು. ಅದನ್ನು ಅವರೇ ಹೇಳಿದ್ದಾರೆ. ಅದನ್ನೇ ಇಲ್ಲಿ ದೇವರು ಹೇಳುತ್ತಾರೆ, ನಿಮ್ಮ ನಂಬಿಕೆಯೇ ಲೋಕವನ್ನು ಜಯಿಸುವಂಥದ್ದು. ಯಾಕೆ ನೀವು ನಂಬಿಕೆಯಲ್ಲಿ ಸೋತು ಹೋದಿರಿ? ನಿಮ್ಮ ನಂಬಿಕೆ ಹೆಚ್ಚಬೇಕು ಅಂದರೆ ಸತ್ಯವೇದವನ್ನು ನೀವು ಧ್ಯಾನಿಸಬೇಕು. ಕರ್ತನ ವಾಕ್ಯಗಳನ್ನು ಕೇಳುತ್ತಾ ಕೇಳುತ್ತಾ ನಂಬಿಕೆ ಹೆಚ್ಚುತ್ತದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಬೈಬಲ್ ಓದದೆ ಇರುವವರಿಗೆ ನಂಬಿಕೆ ಬರುವುದಿಲ್ಲ, ನಂಬಿಕೆ ಹೆಚ್ಚುವುದಿಲ್ಲ. ಆದ್ದರಿಂದ ಪ್ರತಿನಿತ್ಯ ಸತ್ಯವೇದವನ್ನು ಓದಬೇಕು, ವಾಕ್ಯಗಳನ್ನು ನಿಮ್ಮ ಹೃದಯದಲ್ಲಿ ಹುದುಗಿಸಿಕೊಳ್ಳಬೇಕು, ನಿಮ್ಮ ನಂಬಿಕೆ ಹೆಚ್ಚುತ್ತದೆ. ಆ ನಂಬಿಕೆಯನ್ನು ಇಟ್ಟುಕೊಂಡು ನೀವು ಲೋಕವನ್ನು ಜಯಿಸಬಹುದು. ಇಂದು ನೀವು ಜಯಿಸುವಿರಿ. ಇದುವರೆಗೂ ಹಿಂಬಾಲಿಸಿದ ಹೋರಾಟಗಳಿಗೆ ದೇವರಿಂದು ಅಂತ್ಯವನ್ನು ಉಂಟು ಮಾಡುವರು.
ನೀವು ಜಯಿಸುವಿರಿ, ಜಯ ಹೊಂದುವಿರಿ, ನಂಬಿಕೆಯಿಂದ ಹೇಳುವಿರಾ? ಹಾಗಾದರೆ ಹೇಳಿರಿ, ದೇವರೇ, ನಾನು ನಂಬುತ್ತೇನೆ, ನಿಮ್ಮನ್ನು ನಂಬುತ್ತೇನೆ, ನೀವು ಸಂಗಡ ಇರುವುದನ್ನು ನಾನು ನಂಬುತ್ತೇನೆ, ನನಗಾಗಿ ಎಲ್ಲವನ್ನೂ ಮಾಡುತ್ತೀರಿ ಎಂಬುದನ್ನು ನಂಬುತ್ತೇನೆ, ಸತ್ಯವೇದವನ್ನು ನಂಬುತ್ತೇನೆ, ಸತ್ಯವೇದದ ದೇವರನ್ನು, ಆತನ ಶಕ್ತಿಯನ್ನು ನಂಬುತ್ತೇನೆ. ನಾನು ನಂಬಿಕೆಯಿಂದ ಲೋಕವನ್ನು ಜಯಿಸುತ್ತೇನೆ. ಯೇಸುವಿನ ನಾಮದಲ್ಲಿ ನನಗೆ ಜಯ ಕೊಡುವಂತ ದೇವರಿಗೆ ಸ್ತೋತ್ರ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.